ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡೆಬಿಟ್ ಕಾರ್ಡ್ ಗ್ರೀನ್ ಪಿನ್ ಹೇಗೆ ಜನರೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ATM ಮುಖಾಂತರ ಗ್ರೀನ್ ಪಿನ್ ಜನರೇಟ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಮೆಥಡ್ ಬಂದು ವೆಬ್ಸೈಟ್ ಮುಖಾಂತರ ಗ್ರೀನ್ ಪಿನ್ ಜನರೇಟ್ ಮಾಡ್ಬೋದು. ನಿಮಗೆ ಫಸ್ಟ್ ಮೆಥಡ್ ತಿಳಿಸ್ಕೊಟ್ಟಿದ್ದೀನಿ. ನೀವು ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಮೆಥಡ್ ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸೆಕೆಂಡ್ ಮೆಥಡು ಯೂಸಿಂಗ್ ಮೊಬೈಲ್ ಫೋನ್ ಆರ್ ಕಂಪ್ಯೂಟರ್ ಮುಖಾಂತರ ನೀವು ಗ್ರೀನ್ ಪಿನ್ ಜನರೇಟ್ ಮಾಡ್ಬೋದು, ಡೆಬಿಟ್ ಕಾರ್ಡ್ ಪಿನ್ನ ಜನರೇಟ್ ಮಾಡ್ಬೋದು. ಅದರ್ವೈಸ್ ನಿಮ್ಮ ಮೊಬೈಲಲ್ಲೇ ಡೆಬಿಟ್ ಕಾರ್ಡ್ ಗ್ರೀನ್ ಪಿನ್ನ ಜನರೇಟ್ ಮಾಡ್ಬೋದು. ಈಗ ಸೆಕೆಂಡ್ ಮೆಥಡ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಆ್ಯಂಡ್ ನೀವು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕೆಳಗಡೆ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್, ನಾನು ಹೇಳುವಂಥ ಡಾಕ್ಯುಮೆಂಟ್ಸ್ನ ನೀವು ತೆಗೆದಿಟ್ಕೊಂಡಿರಬೇಕು. ಮೊದಲನೇದಾಗಿ ಬ್ಯಾಂಕ್ ಪಾಸ್ಬುಕ್ಕು, ಡೆಬಿಟ್ ಕಾರ್ಡು, ಆಧಾರ್ ಕಾರ್ಡ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನಿಮ್ಮ ಜೊತೆಲೇ ಇರಬೇಕು. ಆನ್ಲೈನ್ ಮುಖಾಂತರ ನೀವು ಗ್ರೀನ್ ಪಿನ್ ಜನರೇಟ್ ಮಾಡಬೇಕು ಅಂದರೆ. ಆ್ಯಂಡ್ ನಿಮಗೆ ಕಸ್ಟಮರ್ ID, ಯೂಸರ್ ID ಅಂತ ಕೇಳುತ್ತಲ್ಲಿ. ಲಾಗಿನ್ ಆಗಬೇಕಾದ್ರೆ ಕೇಳುತ್ತೆ. ನೀವು ಲಾಗಿನ್ ಆಗಿರಲ್ಲ ಅಂತಂದರೆ ರಿಜಿಸ್ಟರ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮಾಡುವಾಗ ಇಷ್ಟು ಡಾಕ್ಯುಮೆಂಟ್ಸ್ ಕೇಳುತ್ತೆ. ಹಾಗಾಗಿ ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ತೆಗೆದಿಟ್ಕೊಂಡಿರಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನೀವು ಲಾಗಿನ್ ಆಗಿದರೆ ಲಾಗಿನ್ ID ಆ್ಯಂಡ್ ಲಾಗಿನ್ ಪಾಸ್ವರ್ಡ್ ಕೇಳುತ್ತೆ. ಇಲ್ಲ ಯೂಸರ್ ID ಇಲ್ಲ ಯೂಸರ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಯೂಸರ್ ID ಮತ್ತು ಲಾಗಿನ್ ID ಅನ್ನೋದು ಎರಡು ಒಂದೇ. ಅದು ನಿಮಗೆ ಪಾಸ್ಬುಕ್ಕಲ್ಲಿ ಸಿಗುತ್ತೆ. ಕಸ್ಟಮರ್ ID ಅಂತ ಇರುತ್ತೆ ಅದರಲ್ಲಿ. ಅದೇ ನಂಬರ್ನ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆ್ಯಂಡ್ ಪಾಸ್ವರ್ಡ್ ಸಹ ಅದೇ ನಂಬರ್ ಆಗಿರುತ್ತೆ. ಕಸ್ಟಮರ್ ಐಡಿನೇ ಪಾಸ್ವರ್ಡ್ ಆಗಿರುತ್ತೆ ಆ್ಯಂಡ್ ಕಸ್ಟಮರ್ ಐಡಿನೂ ಆಗಿರುತ್ತೆ. ಹಾಗಾಗಿ ಇದನ್ನು ನೀವು ಎತ್ತಿಟ್ಕೊಬೇಕಾಗುತ್ತೆ. ಬನ್ನಿ ವಿಡಿಯೋ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನನ್ನ ಮೊಬೈಲ್ನಲ್ಲಿ ಕ್ರೋಮ್ಗೆ ಹೋಗಿ ಕೆನರಾ ಬ್ಯಾಂಕ್ ಅಂತ ಕ್ಲಿಕ್ ಮಾಡಿದೆ. ಇಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ಇದೆ. ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿದೆ, ಓಪನ್ ಆಯಿತು. ಆ್ಯಂಡ್ ಡೆಸ್ಕ್ಟಾಪ್ ಸೈಟ್ಗೆ ಸೆಲೆಕ್ಟ್ ಮಾಡಿದ್ದೀನಿ ಫಾರ್ ಬೆಟರ್ ವ್ಯೂಗೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಆಪ್ಷನ್ಸ್ ಇದೆ. ನೆಟ್ ಬ್ಯಾಂಕಿಂಗ್ ಅಂತ ಇದೆ, ಅದಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ಕೇಳ್ತಿದೆ. ನಾನು ನಿಮಗೆ ಮುಂಚೆ ಹೇಳ್ದಂಗೆ ನಿಮ್ಮ ಪಾಸ್ಬುಕ್ಕಲ್ಲೇ ಇರುತ್ತೆ ಕಸ್ಟಮರ್ ID ಅಂತ, ಅದನ್ನೇ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ 2 ಟೈಮ್ಸು. ಆ್ಯಂಡ್ ಸೈನ್ ಇನ್ ಕೊಟ್ಟರೆ ಸೈನ್ ಇನ್ ಆಗುತ್ತೆ. ಇಲ್ಲ ಅಂದರೆ ನೀವು ಕ್ರಿಯೇಟ್ ಅಂತ ಇದೆ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಲೀಗಲ್ ನೋಟಿಸ್ ತೋರಿಸುತ್ತೆ. ಇದನ್ನು ನೀವು ಅಗ್ರಿ ಅಂತ ಕೊಡಬೇಕು. ಕೊಟ್ಬಿಟ್ಟು ನೀವು ಲಾಗಿನ್ ID ಆ್ಯಂಡ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಬೋದು. ಇಲ್ಲಿ ಸೋ ಮೆನಿ ಟೈಪ್ಸ್ ಲ್ಯಾಂಗ್ವೇಜಸ್ ಇದೆ, ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಮೂನೆನ ಓದ್ಕೋಬೋದು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗಿರುತ್ತೆ ಇದೊಂದು. ಇದನ್ನು ನೀವು ಓದ್ಕೊಂಡು ನೀವು ಅಗ್ರಿ ಅಂತ ಕೊಟ್ಟರೆ ಇಲ್ಲಿ ನೋಡ್ತಿರ್ಬೋದು ಸೇವಿಂಗ್ಸ್ ಅಕೌಂಟ್ ನಂಬರ್, ನಿಮ್ಮ ಅಕೌಂಟ್ ನಂಬರು ಆ್ಯಂಡ್ ಡೆಬಿಟ್ ಕಾರ್ಡ್ ನಂಬರ್ಸ್, ಕಸ್ಟಮರ್ ID, ಡೆಬಿಟ್ ಟ್ರಾನ್ಸಾಕ್ಷನ್, ಯಾವ್ದಾದ್ರು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದು ಎಷ್ಟು ಅಮೌಂಟ್ ಅಂತ ಅಲ್ಲಿ ಹಾಕಬೇಕಾಗುತ್ತೆ, ಡೆಬಿಟ್ ಕ್ರೆಡಿಟು. ಆ್ಯಂಡ್ ಟ್ರಾನ್ಸ್ಫರ್ ಎಂಕ್ವೈರಿ ಅಂತಿದೆ. ನೀವು ಇಲ್ಲೆಲ್ಲ ಎಂಟ್ರಿ ಮಾಡಿಬಿಟ್ಟು ನಾನು ಡೆಬಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ 300 ರೂಪೀಸ್ ಮಾಡಿದೆ ಕೊಟ್ಟು ನಾನು ನೆಕ್ಸ್ಟ್ ಕೊಟ್ಟೆ. ಯೂಸರ್ ಆಲ್ರೆಡಿ ಎಕ್ಸಿಟ್ಸ್ ಅಂತ ಇದೆ. ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೀವು ಕ್ರಿಯೇಟ್ ಮಾಡ್ಕೊಬೇಕಾದ್ರೆ ಇದೇ ಪ್ರೋಸೆಸ್ನ ನೀವು ಫಾಲೋ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮತ್ತೆ ನಾನು ಮೊದಲಿಂದ ಓಪನ್ ಮಾಡ್ತಿದ್ದೀನಿ. ಕೆನರಾ ಬ್ಯಾಂಕ್ ಅಂತ ಇದೆ. ಗೂಗಲಲ್ಲಿ ನೀವು ಬರೀ ಕೆನರಾ ಬ್ಯಾಂಕ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ನೆಟ್ ಬ್ಯಾಂಕಿಂಗ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು. ಈಗ ನಾನು ಡೈರೆಕ್ಟಾಗಿ ಲಾಗಿನ್ ಆಗ್ತೀನಿ, ಪಾಸ್ವರ್ಡ್ ಆ್ಯಂಡ್ ಯೂಸರ್ ID ಕೊಟ್ಟು. ಗಮನ ಇಟ್ಟು ಕರೆಕ್ಟಾಗಿ ನೋಡಿ. ವಿಡಿಯೋ ಲಾಂಗ್ ಇದೆ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮಗೆ ಅರ್ಥ ಆಗೋದಿಲ್ಲ, ಹಾಗಾಗಿ ಫುಲ್ ವಿಡಿಯೋನ ನೋಡಿ. ಇಲ್ಲಿ ನಾನು ನೆಟ್ ಬ್ಯಾಂಕಿಂಗ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಡೆಸ್ಕ್ಟಾಪ್ ಸೈಟ್ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಯೂಸರ್ ID ಕೇಳ್ತಿದ್ದಾರೆ. ಯೂಸರ್ ID ನಾನು ಆಲ್ರೆಡಿ ಜನ್ರೇಟ್ ಆಗಿದೆ. ಇಲ್ಲಿ ನಾನು ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ಹಾಕಿದ್ದೀನಿ. ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ಎರಡು ಒಂದೇ ಆಗಿರುತ್ತೆ. ನೀವು ಯೂಸರ್ IDನೇ ಪಾಸ್ವರ್ಡ್ ಆಗಿ ಬಳಸಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಸೈನ್ ಇನ್ ಕೊಡ್ತಾ ಇದ್ದೀನಿ. ಇಲ್ಲಿ ಕ್ಯಾಪ್ಚಾ ಕರೆಕ್ಟಾಗಿ ಹಾಕಬೇಕಾಗುತ್ತೆ ನೀವು. ನೋಡಿ ಇಲ್ಲಿ ಬಂತು ಅಭಿಷೇಕ್ JG ಅಂತ. ನನ್ನ
ನೆಟ್ ಬ್ಯಾಂಕಿಂಗ್ ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀನಿ. ಆ್ಯಂಡ್ ನೀವು ಇಲ್ಲಿ ಸೈಟ್ ಮ್ಯಾಪ್ ಅಂತ ಇದೆ ನೋಡ್ತಿರ್ಬೋದು ಮೇಲೆ ಆಪ್ಷನ್ನು. ಸೈಟ್ ಮ್ಯಾಪ್ಗೆ ಹೋಗ್ಬಿಟ್ಟು ನೀವು ಲಾಸ್ಟ್ ಸ್ಕ್ರೋಲ್ ಮಾಡಬೇಕಾಗುತ್ತೆ. ನೀವು ಲಾಸ್ಟ್ ಆಪ್ಷನ್ವರೆಗೂ ಇಲ್ಲಿ ನಮ್ಮ ಯೂಸರ್ ಐ ಡಿ ಸಿಕ್ಬಿಡುತ್ತೆ ಲಾಗಿನ್ ಆದರೆ. ಇಲ್ಲಿ ನೋಡ್ತಿರ್ಬೋದು ನನ್ನ ಫುಲ್ ಡೀಟೇಲ್ಸ್, ಪಾಸ್ಬುಕ್ಕಲ್ಲಿ ಏನು ಎಂಟ್ರಿ ಆಗಿರುತ್ತೆ ಸೇಮ್ ಡೀಟೇಲ್ಸ್ ಇದರಲ್ಲೂ ಎಂಟ್ರಿ ಆಗಿದೆ ನೋಡ್ತಿರ್ಬೋದು. ಈಗ ನಾವು ಗ್ರೀನ್ ಪಿನ್ ಜನ್ರೇಟ್ ಮಾಡಬೇಕು ಅಂದರೆ ಲಾಸ್ಟ್ ಸ್ಟೇಜಲ್ಲಿ ಡೆಬಿಟ್ ಕಾರ್ಡ್ ಅಂತ ಆಪ್ಷನ್ ತೋರಿಸುತ್ತೆ ನೋಡ್ಬೋದು. ಇಲ್ಲಿ ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಇದೆ, ಸೆಲ್ಫ್ ಸರ್ವಿಸ್, ಬ್ಯಾಂಕ್ ಅದರ್, ಬಿಲ್ ಪೇಮೆಂಟ್ಸ್, ಟ್ಯಾಕ್ಸ್ ಪೇಮೆಂಟ್ಸ್, ಡಿಮ್ಯಾಟ್, PPF ಅಕೌಂಟ್, ಸೊ ಮೆನಿ ಟೈಪ್ಸ್ ಆಫ್ ಡೆಪಾಸಿಟ್ಸ್ ಎಲ್ಲ ಇದೆ. ಇದರ ಮುಖಾಂತರ ನೀವು ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಕೊಬೋದು, ಅಪ್ಲೈ ಮಾಡ್ಬೋದು ಆನ್ಲೈನಲ್ಲೇ. ನಾನೀಗ ಗ್ರೀನ್ ಪಿನ್ ಜನ್ರೇಟ್ ಮಾಡಬೇಕು. ವಿತೌಟ್ ನಾನು ATMಗೆ ಹೋಗೋದಿಲ್ಲ, ಮನೆಯಲ್ಲೇ ಕೂತ್ಕೊಂಡು ನಾವು ATM ಪಿನ್ ಕ್ರಿಯೇಟ್ ಮಾಡಬೇಕು ಅಂದರೆ ಈ ಪ್ರೋಸೆಸ್ನ ನೀವು ಫಾಲೋ ಮಾಡಿ. ಇಲ್ಲಿ ನೋಡ್ಬೋದು ಇನ್ಸ್ಟೆಂಟ್ ಪಿನ್ ಜನ್ರೇಟ್ ಅಂತ ಇದೆ ಡೆಬಿಟ್ ಕಾರ್ಡಲ್ಲಿ. ಸೆಕೆಂಡ್ ಆಪ್ಷನ್ನು ಇನ್ಸ್ಟೆಂಟ್ ಪಿನ್ ಜನ್ರೇಷನ್, ಅದನ್ನು ಕ್ಲಿಕ್ ಮಾಡಿದೆ. ಇಲ್ಲಿ ಕಾರ್ಡ್ ನಂಬರ್ಸ್ನ ನಾನು ಆಲ್ರೆಡಿ ತೋರಿಸ್ತಿದೆ. ನಿಮ್ಮ ಡೆಬಿಟ್ ಕಾರ್ಡ್ ಹೊಸದಾಗೆ ಬ್ಯಾಂಕಿಂದ ಕೊಟ್ಟಿರ್ತಾರಲ್ಲ ಆ ಕಾರ್ಡ್ ನಂಬರ್ಸ್ನ ಇಲ್ಲಿ ಟ್ಯಾಲಿ ಮಾಡ್ಕೊಳ್ಳಿ. ಟ್ಯಾಲಿ ಮಾಡ್ಕೊಂಡಾದಮೇಲೆ ಕಾರ್ಡ್ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಇಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ. ಈ ಎಕ್ಸ್ಪೈರಿ ಡೇಟ್ನ ಇಲ್ಲಿ ಎಂಟ್ರಿ ಮಾಡಿ ಕರೆಕ್ಟಾಗೆ, ತಪ್ಪಾಗಬಾರ್ದು. ಯಾಕೋ ಕ್ಯಾನ್ಸಲ್ ಆಯಿತು, ರಿಪೀಟ್ ನಾನು ಟ್ರೈ ಮಾಡ್ತೀನಿ. ಇನ್ಸ್ಟೆಂಟ್ ಪಿನ್ ಜನ್ರೇಟ್, ಇಲ್ಲಿ ಕಾರ್ಡ್ ನಂಬರ್ ಆಲ್ರೆಡಿ ತೋರಿಸ್ತಿದೆ. ಇಲ್ಲಿ ನಾವು ಹಾಕಬೇಕಿರೋದು ಕಾರ್ಡ್ ಎಕ್ಸ್ಪೈರಿ ಡೇಟ್ ಮಾತ್ರ. ಇಲ್ಲಿ ನಾನು ಕಾರ್ಡ್ ಎಕ್ಸ್ಪೈರಿ ಡೇಟ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನನ್ನ ಮೊಬೈಲ್ಗೆ ಮೆಸೇಜ್ ಬಂದಿದೆ. ಆ OTPನ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ಕೊಡ್ತೀನಿ. ಫಾಸ್ಟ್ ಪ್ರೋಸೆಸ್ ಇದು, ಸ್ವಲ್ಪ ಕರೆಕ್ಟಾಗೆ OTPನ ಎಂಟರ್ ಮಾಡಬೇಕು, ಇಲ್ಲಾಂದರೆ ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಆಗುತ್ತೆ. ಮತ್ತು ಮೊದಲಿಂದ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆಲ್ಲ. ಆ್ಯಂಡ್ ಇಲ್ಲಿ ನಾನು OTPನ ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ ಸಬ್ಮಿಟ್ ಕೊಡ್ತಾ ಇದ್ದೀನಿ ಈಗ. ಆ್ಯಂಡ್ ಮೊದಲೆಲ್ಲ ನಮಗೆ ATM ಪಿನ್ ಬ್ಯಾಂಕಿಂದ ಸಿಗೋದು, ಬಟ್ ಈಗ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ನಮಗೆ ಯಾವ್ದು ಇಷ್ಟನೋ ಆ ಓನ್ ಪಾಸ್ವರ್ಡ್ನ ಸೆಟ್ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು ನೀವು ATM ಪಿನ್ ಅಂತ 2 ಟೈಮ್ಸ್ ಇಲ್ಲಿ ಎಂಟ್ರಿ ಮಾಡಿ. ಆಲ್ರೆಡಿ ನಾನು ಗ್ರೀನ್ ಪಿನ್ ಜನ್ರೇಟ್ ಮಾಡಿರೋದ್ರಿಂದ ಇಲ್ಲಿ ಗ್ರೀನ್ ಪಿನ್ ಜನ್ರೇಟೆಡ್ ಸಕ್ಸಸ್ಫುಲಿ ಅಂತ ತೋರಿಸೋದಿಲ್ಲ. ಹಾಗಾಗಿ ಇಲ್ಲಿ ಮಿಸ್ ಡೇಟಾ ಅಂತ ತೋರಿಸ್ತಿದೆ. ನೀವು ಟ್ರೈ ಮಾಡಿ, ಪಿನ್ ಜನ್ರೇಟೆಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ.